ಪ್ರಕರಣದಲ್ಲಿ ಸಿಲುಕಿ ಹಾಕಿರುವಾಗ ಯಾವ ರೀತಿ ಸಿಲುಕಿದ್ದಾರೆ, ಏನು ತಪ್ಪಾಗಿದೆ ಅನ್ನೋದನ್ನು ಪ್ರಕರಣದಲ್ಲೇ ಗೊತ್ತಾಗಬೇಕಾಗಿದೆ, ತನಿಖೆನಲ್ಲೇ ಗೊತ್ತಾಗಬೇಕಾಗಿದೆ. ಆದರೂ ಕೂಡ ಅವರು ಶಾಸಕರಾಗಿದ್ದಾಗ ಕರ್ತವ್ಯ ನಿರ್ವಹಿಸುವಾಗ ಅವರು ಒಗರುಕುಂ ಕಮಿಟಿಯ ಅಧ್ಯಕ್ಷರಾಗಿ ಇದ್ದಾಗ ಅಲ್ಲಿರ್ತಕ್ಕಂಥ ಅರ್ಜಿಗಳು 53-57ನಲ್ಲಿ ಬಂದಿರತಕ್ಕಂಥ ಭೂ ಮಂಜೂರಾತಿ ಅರ್ಜಿಗಳನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಅವರು ತಾಲೂಕಿನ ಒಗರುಕುಂ ಕಮಿಟಿಯ ಅಧ್ಯಕ್ಷರಾಗಿ ಅವರ ಕರ್ತವ್ಯ ಆಗಿರುತ್ತೆ. ಅದು ಅಧಿಕಾರಿಗಳಿಂದ ಲೋಪ ಆಗಿದೆಯೋ ಆ ಫೈಲ್ ಬಂದಾಗ ಜನಗಳು ಅರ್ಜಿಗಳನ್ನ ಕೊಡಬೇಕಾದ ಕರ್ತವ್ಯ ಆಗಿರುತ್ತೆ. ಅದನ್ನು ಮಾಡಿರ್ತಾರೆ ಅಂತ ನಾವಾದರೂ ತಿಳ್ಕೊಂಡು ಈ ವಿಚಾರದಲ್ಲಿ ಲೋಪ ಅಧಿಕಾರಿಗಳಿಂದ ಆಗಿದೆಯೋ ಅಥವಾ ಇವರಿಂದ ಆಗಿದೆಯೋ ಇಲ್ಲ ಯಾವುದೇ ಇದ್ರೂ ಸತ್ಯಾಸತ್ಯತೆನ ಪ್ರಕರಣದಲ್ಲೇ ಬಯಲಾಗಬೇಕು, ಅದು ತನಿಖೆಯಲ್ಲೇ ಬಯಲಾಗಬೇಕಾಗಿದೆ. ನಾವು ಅವರು ತಪ್ಪೇ ಮಾಡಿಲ್ಲ ಅನ್ನೋದಕ್ಕಿಂತ ಮುಂಚೆ ಆ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ವ್ಯಕ್ತಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಯಾವುದೇ ಶಿಕ್ಷೆ ಆಗಬಾರ್ದು, ಅವರು ತೇಜೋವಧೆ ಆಗಬಾರ್ದು, ಅವರ ಭವಿಷ್ಯ ಹಾಳಾಗಬಾರ್ದು, ಇದರಿಂದ ಅವ್ರಿಗೆ ಅವ್ರ ಸಂಸಾರಕ್ಕೆ ಅವರ ಫ್ಯಾಮಿಲಿಗೆ ನೋವಾಗಬಾರ್ದು, ಆ ತಾಲೂಕಿನ ಅವರ ಅನುಯಾಯಿಗಳಿಗೆ ಅವರ ಇವ್ರಿಗೂ ಯಾವುದೇ ಧಕ್ಕೆ ಆಗಬಾರ್ದು. ಈ ಪ್ರಕರಣದಲ್ಲಿ ಅವರು ಆದಷ್ಟು ಬೇಗ ತನಿಖೆ ಮುಗಿಸಿ, ನಿಷ್ಪಕ್ಷಪಾತವಾಗಿ ತನಿಖೆ ಮುಗಿಸಿ ಅವರು ಹೊರಬರಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಹಾಗೆಯೇ ಬೇಲೂರು ತಾಲೂಕಿನಲ್ಲಿ ಈ ಪ್ರಕರಣದಲ್ಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ, ಸಾರ್ವಜನಿಕರಾಗಲಿ